ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದಂತಹ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರೀತಿಸಿದ ವ್ಯಕ್ತಿಗಳು ನಿಮ್ಮಂತೆಯೇ ಮರಳಿ ಬರಲು ಅಮಾವಾಸ್ಯೆಯ ದಿನ ಈ ಮಂತ್ರವನ್ನು ಜಪಿಸಿದರೆ ಸಾಕು. ನಿಮ್ಮಂತೆ ಅಥವಾ ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ ಮನಪರಿವರ್ತನೆ ಆಗಿ ಅವರು ಮರಳುತ್ತಾರೆ ಅಂತ ಹೇಳೋದು. ವೀಕ್ಷಕರೇ, ಒಂದು ಡೌಟ್ ಇರ್ತದೆ ನಿಮ್ಮಗಳ ಮನಸ್ಸಲ್ಲಿ. ಪ್ರೀತಿಸಿದ ವ್ಯಕ್ತಿಗಳಂದರೆ ಬರೀ ಪ್ರೀತಿ ಪ್ರೇಮ ಮಾಡದಂತಹ ಪ್ರೇಮಿಗಳು ಅಂತ ನೀವು ತಿಳ್ಕೋಬೇಡಿ, ಇದು ತಪ್ಪಾಗ್ತದೆ. ನೀವುಗಳು ಪ್ರೀತಿಸಿದ ವ್ಯಕ್ತಿಗಳು ನಿಮ್ಮ ಕುಟುಂಬಸ್ಥರೇ ಆಗಿರ್ತಾರೆ. ಅದರಲ್ಲಿ ನೀವು ಇಷ್ಟಪಟ್ಟಂಥ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು, ಸಂಬಂಧಿಕರು, ಸ್ನೇಹಿತರು ಹಾಗೂ ಗಂಡ ಹೆಂಡತಿ ಸಹಜವಾಗಿ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ವಿಶ್ವಾಸ ಇಟ್ಟಿರ್ತಾರೆ. ಅಥವಾ ನಿಮ್ಮ ಮಕ್ಕಳಾಗಿರಬಹುದು. ಇದ್ದಕ್ಕಿದ್ದಂಗೆ ಮನಸ್ತಾಪಗಳು ಬರೋದು ಸಹಜ. ಅದರಲ್ಲಿಯೂ ಕೂಡ ಕೆಲವೊಂದು ವಯೋಸಹಜವಾಗಿ ಪ್ರೀತಿ ವಿಶ್ವಾಸ ನಂಬಿಕೆ ಬರುತ್ತೆ. ಪ್ರಾಯದ ವಯಸ್ಸಿನಲ್ಲಿ ಯಾವುದೋ ಸ್ತ್ರೀನ ಇಷ್ಟಪಡ್ತಾರೆ ಅಥವಾ ಪುರುಷನ ಇಷ್ಟಪಡ್ತಾರೆ. ಏನೋ ಒಂದು ಮನಸ್ಸಿಗೆ ಆಸೆಗಳು, ಆಕಾಂಕ್ಷೆಗಳ ಮುಖಾಂತರ ಇಬ್ಬರು ಹೊಂದಾಣಿಕೆ ಚೆನ್ನಾಗಿರುತ್ತದೆ. ಅಂತಹ ವ್ಯಕ್ತಿಗಳು ಏನಾಗ್ತದೋ ಅಹಂಕಾರದಿಂದನೋ ಅಥವಾ ಅವರ ಆ್ಯಟಿಟ್ಯೂಡ್ ಚೆನ್ನಾಗಿಲ್ದಿರೋದು, ಈಗೋತನದಿಂದನೋ ಇದ್ದಕ್ಕಿದ್ದಂಗೆ ಮನಸ್ತಾಪಗಳು ಬಂದು ಕೂಡ ದೂರ ಆಗಿಬಿಡ್ತಾರೆ. ಅವ್ರನ್ನ ಮರಿಲಿಕ್ಕೂ ಆಗಲ್ಲ, ಆ ಕುಟುಂಬಸ್ಥರನ್ನ ದೂರ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ವಿಲ ಒದ್ದಾಡ್ತಾನೇ ಇರ್ತಾರೆ. ಹೌದು, ಮನುಷ್ಯ ಅಂದಮೇಲೆ ಮನಸ್ತಾಪ ಬರೋದು, ಭಿನ್ನಾಭಿಪ್ರಾಯ ಬರೋದು, ಗೊಂದಲಗಳು ಬರೋದು ಸಹಜ. ಹಾಗೇನಾದರೂ ಇಷ್ಟಪಟ್ಟಂಥ ಸ್ತ್ರೀ ಪುರುಷರು, ಸಂಬಂಧಿಕರು, ಕುಟುಂಬಸ್ಥರನ್ನ ದೂರ ಮಾಡ್ಕೊಂಡ್ಬಿಟ್ರೆ ಹೇಗೆ ಒದ್ದಾಡ್ತಾರೆ ಅಂತ ಹೇಳಿದ್ರೆ, ಯಾವ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಲಿಕ್ಕೂ ಅವ್ರ ಮನಸ್ಸು ಬರಲ್ಲ. ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಎಂಥ ಸುವರ್ಣ ಅವಕಾಶಗಳನ್ನ ಕೊಟ್ಟರೂ ಕೂಡ ಅವರು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಕೆಲವೊಬ್ಬರು ಕಷ್ಟಪಟ್ಟು ಮದುವೆ ಆಗ್ತಾರೆ. ಇಷ್ಟಪಡ್ತಾರೆ, ಕಷ್ಟನೂ ಪಡ್ತಾರೆ ಮದುವೆ ಆಗಲಿಕ್ಕೆ. ಕುಟುಂಬಸ್ಥರನ್ನೆಲ್ಲ ವಿರೋಧ ಹಾಕ್ಕೊತಾರೆ, ಸಮಾಜನ ವಿರೋಧ ಮಾಡ್ಕೊತಾರೆ, ಸಂಬಂಧಿಕರನ್ನ ವಿರೋಧ ಮಾಡ್ಕೊತಾರೆ, ಎಲ್ಲರ ಕಣ್ಣಿಗೂ ನಿಷ್ಠೂರ ಆಗ್ತಾರೆ. ಹುಡುಗ ಹುಡುಗಿ ನಿಷ್ಠೂರ ಆಗಿ ಮದುವೆ ಆಗ್ತಾರೆ. ಏನೋ ಕೆಲ ದಿನಗಳಲ್ಲಿ ಚೆನ್ನಾಗಿರುತ್ತೆ, ಸಂಬಂಧ ನಡ್ಕೊಂಡು ಹೋಗ್ತಾ ಇರ್ತದೆ. ಒಂದಷ್ಟು ದಿನ ಆದಮೇಲೆ ಒತ್ತಡದ ಪರಿಸ್ಥಿತಿಗೆ ಅಥವಾ ಕುಟುಂಬಸ್ಥರ ಮಾತಿಗೆ ಅಥವಾ ಮೂರನೆಯವರ ಮಧ್ಯಸ್ಥಿಕೆಗೆ ಅಥವಾ ಅತಿಯಾದ ವ್ಯಾಮೋಹ, ಇದೇ ಬದುಕಬೇಕು, ಇದೇ ಥರ ನಾವು ಜೀವನ ಸೆಟ್ಲು ಮಾಡ್ಕೋಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿಗೆ, ವ್ಯಾಮೋಹಕ್ಕೆ ಬಲಿಯಾಗಿ ಇದ್ದಕ್ಕಿದ್ದಂಗೆ ನವಜೋಡಿಗಳ ಸಂಬಂಧ ಹಾಳಾಗಿರುವಂಥದ್ದು, ಮುರಿದು ಬಿದ್ದಂಥ ಉದಾಹರಣೆಗಳನ್ನು ನಾವು ನೋಡಿರ್ತೀವಿ. ಹೌದು, ಅತಿಯಾದ ಆಸೆಗಳು, ಆಕಾಂಕ್ಷೆಗಳಿಂದ ಸಂಬಂಧ ಮುರಿದು ಹೋಗ್ತದೆ. ವ್ಯವಹಾರ, ಕೆಲಸ ಕಾರ್ಯಗಳು ಕೈ ಹಿಡಿಯೋದಿಲ್ಲ. ಹಣಕಾಸಿನ ಸಮಸ್ಯೆಗಳು ಬರ್ಬೋದು. ಅವ್ರಿಗೆ ಜಿಗುಪ್ಸೆ ಆಗ್ತದೆ, ಯಾಕಾದರೂ ಮದುವೆ ಆದೋ ಅನ್ನೋಂಥ ಫೀಲ್ ಅವರ ಮನಸ್ಸಲ್ಲಿ ಬರ್ತಾ ಇರ್ತದೆ. ಆವಾಗ ಅರಿವಾಗ್ತದೆ ಅವ್ರಿಗೆ ಕುಟುಂಬಸ್ಥರ ಬೆಲೆ ಏನು, ನಾವು ಪ್ರೀತಿಸಿದ ವ್ಯಕ್ತಿಗಳನ್ನ ನಾವು ಕಳ್ಕೊತಿದ್ದೀವಲ್ಲ ಅಂತ ಮಾನಸಿಕವಾಗಿ ನರಳುವಂತಹ ಸಂದರ್ಭ ಬರುತ್ತೆ. ಅಹಂಕಾರ ಅಥವಾ ಸ್ವಾಭಿಮಾನ ಮತ್ತು ಇನ್ನೊಂದ್ಸಲಿ ದೂರಾದಂಥ ವ್ಯಕ್ತಿಗಳಿಗೆ ಬೇಡಿಕೊಂಡು ವಾಪಸ್ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಈಗೊತ್ತನ ಬಿಡೋದಿಲ್ಲ. ಆಸೆಗಳಿರ್ತದೆ. ಹೆಂಡತಿ ಜೊತೆ ಕೂಡಬೇಕು, ತಂದೆ ಜೊತೆ ಕೂಡಬೇಕು, ತಾಯಿ ಜೊತೆ ಕೂಡಬೇಕು, ಸಂಬಂಧಿಕರ ಜೊತೆ ಕೂಡಬೇಕು. ಮನಸ್ಸು ಕೇಳ್ತಾ ಇರ್ತದೆ, ದೇಹ ಸ್ಪಂದಿಸೋದಿಲ್ಲ. ಅದಕ್ಕೆ ನಿಂತ ಜಾಗದಲ್ಲೇ ನಿಂತ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಕೊರಗ್ತಾ ಇರ್ತಾರೆ, ನರಳುತ್ತಾ ಇರ್ತಾರೆ. ಈ ಕುಟುಂಬಸ್ಥರಲ್ಲಿ, ಸಂಬಂಧಿಕರಲ್ಲಿ ಒಂದು ಮೈನಸ್ ಪಾಯಿಂಟು ಅಂದರೆ ಆಸ್ತಿಗಳು, ಭೂಮಿ, ಜಮೀನು, ಇಂಥ ವಿಚಾರಕ್ಕೆ ಮನಸ್ತಾಪಗಳು ಹೆಚ್ಚಾಗುತ್ತೆ. ಅಣ್ಣ ತಮ್ಮಂದಿರ ಮಧ್ಯೆ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಶುರು ಆಗ್ತಾ ಇರ್ತದೆ. ಒಂದೇ ಮನೆಯಲ್ಲಿ ಇರ್ತಾರೆ, ಒಂದು ಕಾರ್ಯ ಕಲ್ಯಾಣಗಳಿಗೆ ಅಕ್ಕಪಕ್ಕದಲ್ಲೇ ಇದ್ರೂ ಕೂಡ ಹೋಗ್ಲಿಕ್ಕಾಗಲ್ಲ. ಯಾಕೆ? ಇಲ್ಲ, ಆಸೆಗಳು ಇರ್ತಾವಲ್ಲ. ಇಂಥ ಆಸೆಗಳಿಂದನೂ ಕೂಡ ಮನಸ್ತಾಪಗಳಾಗಿ ಒಳ್ಳೆಯ ಸ್ನೇಹ ಸಂಬಂಧಗಳು, ಗೆಳೆತನಗಳು ಹಾಳಾಗ್ತಾ ಹೋಗುತ್ತೆ. ಇನ್ನು ಉದ್ದೇಶಪೂರ್ವಕವಾಗಿ ಮೂರನೆಯವರು ಬಂದು ಬೆಂಕಿ ಹಚ್ಚಿ ಜೀವನ ಹಾಳು ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಪಾಪ ಸಂಬಂಧನ ಹಾಳು ಮಾಡ್ತಾ ಇರೋದು, ಗಂಡ ಹೆಂಡತಿನ ದೂರ ಮಾಡೋದು, ಶತ್ರುಗಳಾಗಿ ಕಾಳಾಟ ಮಾಡಿ ಅವರಿಬ್ಬರು ಸಂಬಂಧನ ದೂರ ಮಾಡಿಬಿಡ್ತಾರೆ. ಅವರೆಷ್ಟೇ ಪ್ರಯತ್ನ ಪಟ್ಟು ಕೂಡಲಿಕ್ಕೂ ಆಗೋದಿಲ್ಲ. ಆಸೆಗಳು, ಆಕಾಂಕ್ಷೆಗಳಿಂದ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳು, ಸಂಬಂಧಿಕರು, ಸ್ನೇಹಿತರು ಅಥವಾ ಸ್ತ್ರೀ ಪುರುಷರು ಒಂದಾಗಬೇಕಂದ್ರೆ ಒಂದೇ ಒಂದು ಅಸ್ತ್ರ ತಗೊಳ್ಳಿ. ಅಮಾವಾಸ್ಯೆಯ ದಿನ ಈ ಒಂದು ಮಂತ್ರ ನೀವು ಜಪಿಸಬೇಕಾಗ್ತದೆ. 108 ಬಾರಿ ಅವರ ಹೆಸರನ್ನು ನೆನೆಸ್ಕೊಂಡು ನೀವು ಈ ಅಮಾವಾಸ್ಯೆ ದಿನ ಈ ಮಂತ್ರ ಜಪಿಸಿ. ಮಂತ್ರ ಒಂದು ಪೇಪರಲ್ಲಿ ಬರ್ಕೊಳ್ಳಿ ವೀಕ್ಷಕರೇ, ಇಷ್ಟೇ: ಓಂ ನಮೋ ಕಾಮಾಖ್ಯ ದೇವಿ ಅಮುಕ ವಶಕರಿ ಸ್ವಾಹ. ಈ ಅಮುಕ ಅನ್ನುವಂತಹ ಪದ ಬಂದಾಗ ನಿಮ್ಮಿಂದ ದೂರ ಆದಂಥ ಸ್ತ್ರೀ ಅಥವಾ ಪುರುಷ ಅಥವಾ
ಸ್ನೇಹಿತ ಅಥವಾ ಸಂಬಂಧಿ ಅಥವಾ ಗಂಡ ಹೆಂಡತಿ ಮಕ್ಕಳು ಯಾರಿರ್ಬೋದು ಅವ್ರ ಹೆಸರನ್ನ ನೀವು ನೆನೆಸ್ಕೋಬೇಕಾಗ್ತದೆ. ಆ ನೆನೆಸ್ಕೊಂಡು ಆ ಮಂತ್ರನ ನೀವು ಓದಿ. ಇಷ್ಟೇ, ಓಂ ನಮೋ ಕಾಮಾಖ್ಯಾ ದೇವಿ ಅಮುಕ ವಶಕರಿ ಸ್ವಾಹ. ಈ ರೀತಿಯಲ್ಲಿ ನೀವು 108 ಬಾರಿ ಜಪಿಸಿ ಮಂತ್ರಗಳ ಸಹಾಯದಿಂದ ಅವರ ಮನಪರಿವರ್ತನೆ ಆಗಿ ಆ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ, ಅಥವಾ ನಿಮ್ಮ ಮರಳಿ ನಿಮ್ಮ ತೆಕ್ಕೆಗೆ ಬರ್ತಾರೆ, ನಿಮ್ಮ ವಿಶ್ವಾಸಕ್ಕೆ ಬರ್ತಾರೆ. ಆ ಹಿಂದಿದ್ದಂಥ ಬಾಂಡಿಂಗು ಮತ್ತೆ ನಿಮ್ಮಿಬ್ಬರಿಗೆ ಕೂಡುತ್ತೆ ಅಂತ ಹೇಳ್ಬೋದು. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಇರ್ತದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆಗೆ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.